ಹಾಯ್ ಫ್ರೆಂಡ್ಸ್, ಇವತ್ತು ಜಿಲೇಬಿ ಮೀನಿಂದ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಬಿಸಿನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. 1 kg ಜಿಲೇಬಿ ಮೀನು ತೊಗೊಂಡಿದ್ದೀನಿ. ಅದನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ಹೀಗೆ ಮಿಡಲಲ್ಲಿ ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡಬಾರ್ದು, ಮಧ್ಯ ಮಧ್ಯ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆಲ್ಲ ಮಸಾಲ ಹಾಕಿದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ ಫಿಶ್ಶು. ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಮಸಾಲ ಹಾಕಬೇಕು. ಈಗ ಎಲ್ಲ ಫಿಶ್ನು ಈ ರೀತಿ ಮಿಡಲಲ್ಲಿ ಮತ್ತು ಸೈಡಲ್ಲೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬ ಡೀಪಾಗೂ ಹೋಗಬಾರ್ದು, ತುಂಬ ಡೀಪಾಗಿ ಹೋದರೆ ಫುಲ್ ಕಟ್ಟಾದಂಗೆ ಆಗಿಬಿಡುತ್ತೆ. ಫಿಶ್ ಬೆಂದಾದಮೇಲೆ ಸ್ಮ್ಯಾಶ್ ಆಗಿರೋ ರೀತಿ ಬಂದುಬಿಡುತ್ತೆ. ಆಗ ನೋಡೋಕ್ಕೂ ಚೆನ್ನಾಗಿ ಅನಿಸಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೇ ಈ ರೀತಿ ಸ್ವಲ್ಪ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಫಿಶ್ನೂ ಈ ರೀತಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೆನೆಸಿ ಇಟ್ಟಿರೋ ಅಂಥ ಮೆಣಸಿನ್ಕಾಯಿ ತೊಗೊಂಡು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದೇ ಬೌಲಿಗೆ ಈ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಬೌಲಿಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕ್ಕೋಬೇಕು. ಈಗ ಪೇಸ್ಟ್ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 3 ಮೀನಿಗೆ ನಾನು ಹಾಕ್ತಾಯಿರೋ ಮಸಾಲ ಸಾಕಾಗುತ್ತೆ. 1/4 ಟೀ ಚಮಚ ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಚಮಚ ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಗೆ ಇದಕ್ಕೆ 3ರಿಂದ 4 ಚಮಚ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಹುಣಸೆ ರಸ, 1 4 ಚಮಚದಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ರಸ ತೆಗೆದುಬೇಕಾದ್ರೂ ಹಾಕ್ಬೋದು, ಇಲ್ಲ ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀನಿಗೆ ಹಾಕಬೇಕು. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಈಗ ಮೀನಿಗೆ 1 ಸ್ಪೂನಷ್ಟು ವಿನೆಗರ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಫಿಶ್ಶಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ 1 ಸ್ಪೂನ್ ವಿನೆಗರ್ನ ಹಾಕಿ 3 ಫಿಶ್ಶಿಗೆ ಈ ರೀತಿ ಮಸಾಜ್ ಮಾಡ್ತಾಯಿದ್ದೀನಿ. ಫಿಶ್ಶಿಗೆಲ್ಲ ವಿನೆಗರ್ ಮಸಾಜ್ ಮಾಡಾದಮೇಲೆ ಆಮೇಲೆ ಮಸಾಲ ಹಾಕಬೇಕು. ಈಗ ಮಸಾಜ್ ಮಾಡಾಗಿದೆ. ಈಗ ಮಸಾಲ ಹಾಕೋಣ. ನಾವು ಹೇಗೆ ಲೇಯರ್ ಬೈ ಲೇಯರ್ ಕಟ್ ಮಾಡಿದ್ದೀವೋ ಆ ಲೇಯರ್ಗಳಿಗೆಲ್ಲ ಮಸಾಲ ಚೆನ್ನಾಗಿ ಹಾಕಬೇಕು. ಫಸ್ಟ್ ಲೇಯರ್ಗಳಿಗೆಲ್ಲ ಚೆನ್ನಾಗಿ ಹಾಕಿದ್ಮೇಲೆ ಬಾಡಿಗೆಲ್ಲ ಹಾಕಬೇಕಾಗತ್ತೆ. ಈಗ ಫಸ್ಟ್ ಲೇಯರ್ ಚೆನ್ನಾಗಿ ಮಸಾಲ ಹಿಡ್ದಾದ್ಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಹಿಂಗೆ ತೊಗೊಂಡು ಈ ರೀತಿ ಮಸಾಜ್ ಮಾಡೋ ರೀತಿ ಫುಲ್ ಹೋಲ್ ಫಿಶ್ಶಿಗೆ ಮಸಾಲ ಅಪ್ಲೈ ಮಾಡಬೇಕು. ಫಿಶ್ಶಿಗೆ ಮಸಾಲ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಫಿಶ್ಶಿಗೂ ಮಸಾಲ ಹಾಕಿ ಹಿಂಗೆ ಲೇಯರ್ಗೆಲ್ಲ ಫಸ್ಟ್ ಹಾಕಿ ಆಮೇಲೆ ಮಸಾಜ್ ಮಾಡಿ ಒಳಗೆಲ್ಲ ಸ್ವಲ್ಪ ಮಸಾಲ ಹಾಕಬೇಕು. ತುಂಬ ಮಸಾಲ ಹಾಕಬಾರ್ದು, ಜಸ್ಟು ಹಿಂಗೆ ಅಪ್ಲೈ ಮಾಡಿ ನೀಟಾಗಿ ಸವರಬೇಕು. ಸವರಾದಮೇಲೆ ಅರ್ಧ ಗಂಟೆ ಇಟ್ಟು ಫಿಶ್ನ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಊರಿಂದ ತಗೊಬಂದಿದ್ದು, ನನ್ನ ತಮ್ಮ ಕೊಟ್ಟು ಕಳಿಸಿದ್ನ ಫಿಶ್ನ. ಈ ಫಿಶ್ ಜಿಲೇಬಿ ಮೀನು ಅಂದರೆ ಸ್ವಲ್ಪ ಮುಳ್ಳು ಜಾಸ್ತಿ ಅಂತಾರೆ, ಬಟ್ ಈ ಫಿಶ್ಗಳಲ್ಲಿ ಮುಳ್ಳಿಲ್ಲ. ನಾನು ಅಂದರೆ ಸ್ವಲ್ಪ ದಪ್ಪ ಇದೆ ಫಿಶ್ ಇದು, ಹಾಗಾಗಿ ಮುಳ್ಳು ಜಾಸ್ತಿ ಇಲ್ಲ. ಮಕ್ಳಿಗೆ ಕೂಡ ತಿನ್ನಿಸ್ಬೋದು ಆರಾಮ್ಸೆ. ಇದು ಕೆರೆಯಲ್ಲಿ ಹಿಡ್ದಿರೋ ಮೀನು, ತುಂಬ ಟೇಸ್ಟಾಗಿದೆ, ಒಳ್ಳೆ ರುಚಿ ಇದೆ ಮಾತ್ರ. ಈ ಥರ ಫಿಶ್ಗಳು ಸಿಕ್ಕಿದಾಗ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರಂತೂ ತುಂಬಾ ಟೇಸ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಫಿಶ್ ಸಿಕ್ಕಿದಾಗ. ಇಲ್ಲಾಂದರೆ ಪಾಂಪ್ಲೆಟ್ ಫಿಶ್ ಬರುತ್ತೆ, ಅದಕ್ಕೂ ಕೂಡ ಇದೇ ಮಸಾಲ ಹಾಕಿ ಮಾಡಿದ್ರೆ ಒಳ್ಳೆಯದು. ಪಾಂಪ್ಲೆಟ್ ಫಿಶ್ನ ಸಣ್ಣ ಸಣ್ಣ ಮಕ್ಕಳಿಗೂ ಕೊಡ್ಬೋದು, ಜಾಸ್ತಿ ಮುಳ್ಳೆಲ್ಲ ಇರಲ್ಲ. ಇವಾಗ ಮಸಾಲ ಎಲ್ಲ ಹಾಕಾಗಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಡ್ತೀನಿ. ಈಗ ಅರ್ಧ ಗಂಟೆ ಆಗಿದೆ. ಒಂದು ತವಾಗೆ 3ರಿಂದ 4 ಚಮಚ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೇ ಹಾಕಿ ಫ್ರೈ ಮಾಡ್ಕೋಬೋದು. ಫಿಶ್ಶಿಗೆ ಸಾಮಾನ್ಯ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸೈಡ್ ಬೆಂದಾಗಿದೆ. ಈಗ ಮಗ್ಚಾಕಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಫಿಶ್ ಆರಾಮ್ಸೆ ಚೆನ್ನಾಗಿ ಬೆಂದೋಗುತ್ತೆ. ಫಿಶ್ನ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಮಗ್ಚಾಕುವಾಗ 1 ಸ್ಪೂನ್ ಹೆಲ್ಪ್ ತೊಗೊಳ್ಳಿ. ಈಗ ಇಲ್ಲಾಂದರೆ ನಾನು ಮಗ್ಚಾಕುವಾಗ ಎಣ್ಣೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಯ್ತಲ್ಲ, ಆ ರೀತಿ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಈಗ ಅದೇ ರೀತಿ ಮತ್ತೆ 2 ಫಿಶ್ ಇದೆಯಲ್ಲ ಅದನ್ನು ಬೇಯಿಸ್ಕೊತೀನಿ. ಫಿಶ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ.
ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ಮಸಾಲ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಇವಾಗ ಎಲ್ಲ ಫಿಶ್ನು ಬೇಯಿಸಾಗಿದೆ, ರೆಡಿಯಾಗಿದೆ, ಸರ್ವ್ ಮಾಡೋಣ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿದೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಜ್ಯೂಸಿಯಾಗಿ ಬಂದಿದೆ ಇದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.